ನಾನು ಜಿ.ಆರ್. ಶಿವಶಂಕರ್, KSDL ಎಂಪ್ಲಾಯೀಸ್ ಯೂನಿಯನ್ ಅಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೇನೆ. KSDL ಕಾರ್ಖಾನೆಯಲ್ಲಿ ಕಳೆದ 41 ವರ್ಷದಿಂದ ಒಬ್ಬ ಕಾರ್ಮಿಕ ಮುಖಂಡನಾಗಿ ಕೆಲಸ ಮಾಡ್ತಾ ಇದ್ದೇನೆ. ಅನೇಕ ಆಗುವುಗಳನ್ನ ಎಲ್ಲವನ್ನೂ ಕಂಡಿದ್ದೇನೆ. ಭ್ರಷ್ಟಾಚಾರದಲ್ಲಿ ಇದ್ದಂಥ ಕೆಲವು ಅಧಿಕಾರಿಗಳಿಗೆ ಲೋಕಾಯುಕ್ತದಲ್ಲಿ ಕೊಟ್ಟು ಅವರು ಸಹ ಡಿಸ್ಮಿಸ್ ಆಗಿದ್ದಾರೆ. ಇವತ್ತು ನಾನು ಹೊರಟಿಕ್ಕದ್ದು ಏನು ಅಂದರೆ, ಭ್ರಷ್ಟಾಚಾರ ಸ್ಟಾಪ್ ಆಗಿಲ್ಲ. ಮಾಡಾಳ್ ವಿರೂಪಾಕ್ಷಪ್ಪನವ್ರು ಏನು ಮಾಡಿದ್ರು, ಆ ಭ್ರಷ್ಟಾಚಾರ ಇನ್ನೂ ಕಂಟಿನ್ಯೂ ಆಗ್ತಾ ಇದೆ ವ್ಯವಸ್ಥಿತವಾಗಿ. ಇನ್ನೂ ಜಾಸ್ತಿ ಆಗಿದೆ ವಿನ ಕಡಿಮೆ ಆಗಲಿಲ್ಲ. ಇವತ್ತು ಪ್ರಮುಖವಾಗಿ ಏನು ಅಂತಂದ್ರೆ, ಯಾರು ನಿವೃತ್ತಿಯಾದ ಅಧಿಕಾರಿಗಳಿದ್ದಾರೆ, ಲೋಕಾಯುಕ್ತದಲ್ಲಿ ಸಿಕ್ಕಾಕೊಂಡ ಅಧಿಕಾರಿಗಳೇನಿದ್ದಾರೆ, ಆ ಅಧಿಕಾರಿಗಳೇ ಇವತ್ತು ಉತ್ತಮ ಸ್ಥಾನದಲ್ಲಿ ದೊಡ್ಡ ದೊಡ್ಡ ಸ್ಥಾನಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇಲ್ಲಿರ್ತಕ್ಕ ವ್ಯವಸ್ಥಾಪಕ ನಿರ್ದೇಶಕರು ಅವ್ರನ್ನ ಇಟ್ಕೊಂಡೇ ಕೆಲಸ ಮಾಡಿಸ್ತಾ ಇದ್ದಾರೆ. ಅವ್ರು ಏನ್ ಹೇಳ್ತಾರೆ, ಪ್ರತಿಯೊಂದಕ್ಕೂ ನಮಗೆ MB ಪಾಟೀಲ್ರು ಹೇಳಿದ್ದಾರೆ. MB ಪಾಟೀಲ್ರು ಕಂಪ್ಲೀಟ್ ಇದಕ್ಕೆ ಎನ್ಕರೇಜ್ಮೆಂಟ್ ಕೊಡ್ತಾ ಇದ್ದಾರೆ ಅಂತಂದ್ರೆ ನನಗಂತೂ ಅರ್ಥ ಆಗ್ತಾ ಇಲ್ಲ ಯಾಕೆ ಅಂತ. ಯಾಕೆಂದ್ರೆ ಸರ್ಕಾರದ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಆದೇಶ ಮಾಡಿದ್ದಾರೆ, ಯಾವುದೇ ಕಾರಣಕ್ಕೂ 60 ವರ್ಷ ಆದವ್ರನ್ನ ಕಂಪ್ಲೀಟ್ ಅವ್ರಿಗೆ ಕೆಲಸ ಕೊಡಬಾರ್ದು, ಅಲ್ಲಿ ಇರಬಾರ್ದು ಅಂತ. ಆದ್ರೆ ಇವತ್ತು KSDL ಕಾರ್ಖಾನೆಯಲ್ಲಿ ಅವರೇ ನಡೆಸ್ತಾ ಇದ್ದಾರೆ. ಇದೇನು, ಇದ್ರ ಅರ್ಥ ಏನು, ಏನ್ ನಡೀತಾ ಇದೆ? ಇದು ಏನೇ ಪ್ರಶ್ನೆ ಮಾಡಿದ್ರು ಸಹ ಪ್ರಶ್ನೆ ಮಾಡಿದವ್ರನ್ನ ವರ್ಗಾವಣೆ, ಅವ್ರನ್ನ ಇನ್ನೊಂದ್ ಕಡೆ ವರ್ಗಾವಣೆ. ಈವನ್ ದಲಿತರಿಗೆ ಕಂಪ್ಲೀಟ್ ಇಲ್ಲಿ ಸರಿಯಾದ ಅವಕಾಶ ಇಲ್ಲ. ದಲಿತರು ಸಹ ಶೋಷಣೆ ಗುರಿಯಾಗಿದ್ದಾರೆ. ವರ್ಗಾವಣೆ ಅವ್ರ ಮೇಲೆ ನಾನಾ ರೀತಿಯಾದ ದಲಿತ ಸಂಘದ ಅಧ್ಯಕ್ಷನೇ ಕಂಪ್ಲೀಟ್ ಪ್ರಧಾನ ಕಾರ್ಯದರ್ಶಿನೇ ವರ್ಗಾವಣೆ. ಕಾರ್ಮಿಕ ಸಂಘಟನೆ ಪದಾಧಿಕಾರಿಗಳು ನಾವೇನು ಪ್ರಶ್ನೆ ಮಾಡಿದ್ರೆ ವರ್ಗಾವಣೆ ಇಂಥದ್ರ ಬಗ್ಗೆ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಯಾವುದೇ ಕಾರಣಕ್ಕೂ ಸಹ ವರ್ಗಾವಣೆ ಬಗ್ಗೆ ಇಂಟರ್ಫಿಯರ್ ಆಗ್ಬಾಡಿ ಅಂತ ಹೇಳ್ತಾರೆ. ಅಂದ್ರೆ ಕಾರ್ಮಿಕ ಸಂಘಟನೆಗೆ ಇರ್ತಕ್ಕ ಹಕ್ಕುಗಳನ್ನೆಲ್ಲ ಇವ್ರಿಗೆ ವಾಪಸ್ ಕೊಡ್ಬೇಕಾ ನಾವು? ಸರ್ಕಾರದ ಉದ್ದಿಮೆ ಸ್ವಾಮಿ ಇದು. ಸರ್ಕಾರದ ಉದ್ದಿಮೆಯಲ್ಲಿ ಭ್ರಷ್ಟಾಚಾರದಲ್ಲಿ ಸಿಕ್ಕಾಕೊಂಡು ಲೋಕಾಯುಕ್ತದಲ್ಲಿ ತನಿಖೆ ನಡೆಯುವಂತ ಅಧಿಕಾರಿಗಳನ್ನ ಇಟ್ಕೊಂಡು ಇವತ್ತು ಕೆಲಸ ಮಾಡಿಸ್ತಾ ಇದ್ದೀರಾ ಅಂತಂದ್ರೆ, ನಿಮ್ದು ಎಷ್ಟು ಮಟ್ಟಿಗೆ ಇವತ್ತು ನಡೀತಾ ಇದೆ ಅಂತ ಯೋಚನೆ ಮಾಡಿ. ಭ್ರಷ್ಟಾಚಾರದ ಎಷ್ಟು ಪ್ರೋತ್ಸಾಹ ಸಿಗ್ತಾ ಇದೆ ಅಂತ ದಾಖಲೆಗಳು ಸಮೇತ ಕೊಡ್ತೀನಿ. ಶ್ರೀಗಂಧದ ಎಣ್ಣೆ ಏನು ಅದನ್ನ ಕೊಂಡ್ಕೊಂಡೋದ್ರಲ್ಲಿ ಏನು 70-30 ನ್ಯೂಡಲ್ಸ್ ನಲ್ಲಿ ಇನ್ನು ಅನೇಕ ಹಗರಣಗಳು ಟೆಂಡರ್ ನಲ್ಲಿ ಏನ್ ನಡೆದಿದೆ ಎಲ್ಲ ಅವ್ಯವಹಾರಗಳನ್ನ ಇವತ್ತು ಹೇಳ್ಬೇಕಾಗ್ತದೆ, ಅನಿವಾರ್ಯ. ಭ್ರಷ್ಟಾಚಾರ ಎಷ್ಟು ಮಟ್ಟಿಗೆ ನಡೆದಿದೆ, ಎಷ್ಟು ಮಟ್ಟಿಗೆ ಇವತ್ತು ಅನ್ಯಾಯ ಆಗಿದೆ, ಎಷ್ಟು ಮಟ್ಟಿಗೆ ಕಾರ್ಖಾನೆ ನಷ್ಟಕ್ಕೆ ಗುರಿಯಾಗಿದೆ ಎಲ್ಲವನ್ನೂ ಹೇಳ್ತೇವೆ. ಲಾಭ ಮಾಡ್ತಾ ಇದೆ, ಆದ್ರೆ ಲಾಭ ಮಾಡ್ತಕ್ಕ ವ್ಯಕ್ತಿಗಳಿಗೆ, ಆ ಕಾರ್ಮಿಕರಿಗೆ ಇವತ್ತು ಕನಿಷ್ಠ ಸವಲತ್ತುಗಳನ್ನ ಕೊಡೋದಕ್ಕಾಗ್ತಾ ಇಲ್ಲ. ಸರ್ಕಾರದ ಕಾರ್ಖಾನೆ ಅಂದ್ರೆ ಮಾಡೆಲ್ ಎಂಪ್ಲಾಯರ್. ಆ ಮಾಡೆಲ್ ಎಂಪ್ಲಾಯರ್ ಆಗಿದೆಯಾ KSDL ಅಂದ್ರೆ ಇಲ್ಲ, ಬಿಗ್ ಝೀರೋ. 8 ವರ್ಷದಿಂದ ಬೋನಸ್ ಕೊಡಕ್ ಆಗ್ಲಿಲ್ಲ ಅಂತಂದ್ರೆ ಈ ಕಾರ್ಖಾನೆ ಒಳಗಡೆ ನೀವೇನ್ ಲಾಭ ಮಾಡಿದೀರಾ? ಕಾರ್ಮಿಕರು ಶೋಷಣೆ ಮಾಡಿ, ಕಾರ್ಮಿಕರಿಗೆ ಅನ್ಯಾಯ ಮಾಡಿ, ಕಾರ್ಮಿಕರ ಹೊಟ್ಟೆ ಮೇಲೆ ಹೊಡೆದು ಇವತ್ತು ಲಾಭ ಮಾಡಿ ಸರ್ಕಾರ ಕೊಡ್ತಾ ಇದ್ದೀರಾ. ಆ ಹೊಡೆದು ಅದಕ್ಕಾಗ್ತಾ ಇದ್ದೀರಾ. ಆದ್ರಿಂದ ಇಂಥ ಒಂದು ಪರಿಸ್ಥಿತಿ ಕೂಡಲೇ ಎಂಡ್ ಆಗ್ಬೇಕು, ಇಲ್ದಿದ್ರೆ ಹೋರಾಟ ಅನಿವಾರ್ಯ ಆಗ್ತದೆ ಅಂತ ಸಹ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ.